ಲೇ ಶಿವ, ಆ ಮಳೆ ಹನಿಗೇನ್ಲ ಆಟಾಡಿಯೇ? ಅಣ್ಣ, ನಾವ್ ಯಾಕೆ ಸ್ಕೂಲ್ಗೆ ಹೋಗ್ಬೇಕು? ಸ್ಕೂಲ್ಗೆ ಕಲಿಯಕ್ ಹೋಗ್ಬೇಕು. ನಾವ್ ಯಾಕೆ ಓದ್ಬೇಕು? ನಿಂಗೆ ಕನ್ನಂಬಾಡಿ ಗೊತ್ತಾ? ಕನ್ನಂಬಾಡಿ ಅಣೆಕಟ್ಟು ಕಟ್ಟಿದ್ದು ಒಬ್ಬ ಇಂಜಿನಿಯರು. ಅವರೇ ನಮ್ಮ ವಿಶ್ವೇಶ್ವರಯ್ಯ. ಓದಿದ್ರೆ ಮಾತ್ರ ಏನಾದ್ರೂ ಸಾಧನೆ ಮಾಡಕ್ಕಾಗೋದು. 1 2 4 8 1 2 ಆದ್ಮೇಲೆ 4 ಅಲ್ಲಕಲ್ಲ 8. ಗೌಡ, ಆಲೆ ಮನೆ ಭದ್ರ ಹೆಂಗಿದ್ರು ನಂತಾವೇ ಐತೆ. ಅದ್ರಾಗ ಒಂದ್ ಹೆಬ್ಬೆಟ್ಟು ಯೋಚನೆ ಮಾಡು. ನಿಮ್ಮಜ್ಜನು ಜೀತದಾಳಗೆ ಸತ್ತಿರ್ತಾರೆ, ನಿಮ್ಮಪ್ಪನು ಜೀತದಾಳಗೆ ಸಾಯ್ತಾರೆ. ನೀವು ಕೂಡ ಜೀತದಾಳಗೆ ಸಾಯ್ಬೇಕು ಅಂತಿದ್ದೀರಾ? ಸರ್ ಶಂಕರ್, ಹೊಸದಾಗಿ ಅಪಾಯಿಂಟ್ ಆಗಿರೋ ಸೈನ್ಸ್ ಟೀಚರ್. ಬೆಂಕಿ ಪಟ್ಟಣದಿಂದ ಮಾಡಿದಾನೆ. ವಿಜ್ಞಾನ ಅನ್ನೋದು ಕುತೂಹಲಕಾರಿ ವಿಷಯ. ಅದೊಂದು ಬೇರೆನೆ ಪ್ರಪಂಚ. ಅದನ್ನ ಸ್ವತಃ ನಾವೇ ನಮ್ಮ ಜ್ಞಾನದಿಂದ ತಿಳ್ಕೊತೀವಿ. ಕಬ್ಬು ಕಬ್ನಾಲ್ಗೆ, ಅಕ್ಕಿ ಗಂಜಿಗೆ ಸುಳ್ಳೆಲ್ಲಕ್ಕಾಗದಿಲ್ಲ. 2 ಸ್ಪರ್ಧೆ ಗೆದ್ದೆ ಮಾತ್ರಕ್ಕೆ ನಿನ್ನನ್ನು ನೀನು ವಿಜ್ಞಾನಿ ಅಂತ ಅನ್ಕೊಂಡಿದ್ಯಾ? ಒಂದ್ ಬೆಂಕಿ ಪಟ್ಟಣ, ಅದ್ರ ಮುಂದೆ ಒಂದ್ ಎಣ್ಣೆ ಕಾಗದದ ಪಾತ್ರ ಅಷ್ಟೇನೆ. ಶಂಕರ್ ಮಾಸ್ಟ್ರು ನನ್ನ ಮ್ಯಾಗೆ ಶಾನೆ ನಂಬಿಕೆ ಇಟ್ಕೊಂಡವ್ರಕಲ್ಲ. ರೀ ಶಂಕರ್, ಇಂಥ ಒಳ್ಳೆ ಅವಕಾಶನ ಉಪಯೋಗಿಸ್ಕೊಳ್ರಿ. ಪ್ರಾಜೆಕ್ಟ್ ಅಂತ ಪ್ರಾಜೆಕ್ಟ್. ವಿಜ್ಞಾನದಲ್ಲಿ ಸ್ಪರ್ಧೆಗಳು ಯಾವತ್ತೂ ಇರಲ್ಲ ಸರ್. ನಿನ್ ಮೇಲೆ ನಂಬಿಕೆ ಇಟ್ಟಿದ್ದೀನಿ ಶಿವು. ನನ್ನ ನಿಮ್ಮ ನಿರ್ಧಾರಗಳಿಗಿಂತ ವಿಜ್ಞಾನದ ನಿರ್ಧಾರಗಳೇ ನಿಜವಾಗಿರುತ್ತೆ ಸರ್. ನೀನ್ ಬಂದೆ ಬತ್ಯಾ, ಸ್ಪರ್ಧೆ ಇಳ್ದೆ ಇಳಿತ್ಯಾ, ಆ ಸ್ಪರ್ಧೆ ಗೆದ್ದೆ ಗೆಲ್ತ್ಯಾ. आपका लड़का सबसे अलग है. ठीक है, कल मिलेंगे.